ಸೌಜನ್ಯ ಮರ್ಡರ್ ಕೇಸ್. ಸೊ ಎಷ್ಟೊಂದ್ ಜನ ವಿಡಿಯೋ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಇವಾಗ ರೀಸೆಂಟ್ಲಿ ಸಮೀರ್ MD ಅವರು 13 ವರ್ಷ ಆದ್ಮೇಲೆ ವಿಚಾರನ ತೆಗೆದು ಮಾತಾಡಿ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಕೊಟ್ಟು ಮಾಡಿದ್ದಾರೆ. ಸೊ ಎಸ್, ಅಪ್ರಿಶಿಯೇಟ್ ದಟ್. ಅವ್ರ ಗಟ್ಸ್ಗೆ ಅಥವಾ ಅವ್ರ ವಾಟ್ ಎವರ್ ಎಫರ್ಟ್ ಆಗಿರೋ ಅದಕ್ಕೆಲ್ಲ ಅಪ್ರಿಶಿಯೇಟ್ ಮಾಡೋಣ. ಆದಷ್ಟು ಎಷ್ಟೊಂದ್ ಜನ ನೋಡ್ತಾ ಇದೀನಿ ಮೀಮ್ಸ್ ಮಾಡಾಕ್ತಾರೆ. ಅಂಡ್ ಮೋರ್ ಓವರ್ ಈ ಟೈಮ್ ನಲ್ಲಿ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಗೊತ್ತಾ, 6 ತಿಂಗಳಿಗೆ 3 ತಿಂಗಳಿಗೆ ರೋಡಲ್ಲಿ ಓಡಾಡುವಂತವ್ರಿಗೆ ಹುಟ್ಟಿರೋ ಸೂಳೆ ಮಕ್ಕಳು. ನಾನು ಹೇಳೋದಿಷ್ಟೇ, ನಿಮ್ಗೆ ಅಷ್ಟೊಂದು ತಾಕತ್ ಇದೆಯಾ ಯಾರಿಗಾರು ಸಹಾಯ ಮಾಡಕ್ಕೆ? ಮನೇಲಿ ಕುತ್ಕೊಂಡು ಬೇರೆ ಯೂಟ್ಯೂಬರ್ಸ್ ಬಗ್ಗೆ ನೆಗೆಟಿವ್ ಮೀಮ್ ಮಾಡೋದ್ರ ಬದಲು ಹೋಗಿ ಹೆಲ್ಪ್ ಮಾಡಕ್ ಟ್ರೈ ಮಾಡ್ರಿ. ನಾನು ಇವಾಗ ಮುಂಬೈನಲ್ಲಿ ಇದ್ದೀನಿ. ಇನ್ ಕೇಸ್ ಸಮೀರ್ MD ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕು ನನ್ನಿಂದ ಅಂತ ಹೇಳ್ಬಿಟ್ಟು ನನಗೆ ಒಂದು ಮೆಸೇಜ್ ಬಂದ್ರು ಅಥವಾ ಅಕ್ಕಪಕ್ಕ ಇರೋರಿಂದ ಒಂದು ಬಂದ್ರು, ಇವಾಗ ನಾನು ಫ್ಲೈಟ್ ಮಾಡ್ಕೊಂಡು ನೆಕ್ಸ್ಟ್ ಬಳ್ಳಾರಿಗೆ ಅವ್ರ ಮನೆ ಹತ್ರ ಹೋಗಿ ನಾನು ಅವ್ರಿಗೆ ಸಹಾಯ ಮಾಡೋಷ್ಟು ನನಗೆ ತಾಕತ್ತೈತೆ. ಅಷ್ಟು ಗಂಡುಸ್ತನವಂತೂ ನನಗೈತೆ. ಗಾಂಡು ಕೆಲಸ ಮಾಡ್ತಾ ಇದ್ರೆ ಗೊತ್ತಾ ಕೆಲವೊಂದಷ್ಟು ಪೇಡ್ PR ಆಮೇಲೆ ನೆಗೆಟಿವ್ ಮೀಮ್ ಮಾಡೋ ಪೇಜ್ಗಳು. ನಾನು ಅಂತವ್ರಿಗೆ ಹೇಳೋದು, ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಲೆಜಿಟ್ ಆಗಿ ಟ್ರೋಲ್ ಮಾಡೋರು, ರಿಯಲ್ ಆಗಿ ಟ್ರೋಲ್ ಮಾಡೋವಂಥವ್ರು, ರಿಯಲ್ ಆಗಿ ವಿಚಾರದ ಬಗ್ಗೆ ಕನ್ಸರ್ನ್ ಇರೋರು ಆ ವಿಚಾರದ ಬಗ್ಗೆ ಮಾತಾಡಕ್ ಟ್ರೈ ಮಾಡ್ತಾರೆ. ಸಮೀರ್ ಅವ್ರಿಗೆ ಸಹಾಯ ಮಾಡೋದ್ರ ಬಗ್ಗೆ ಮಾತಾಡಕ್ ಟ್ರೈ ಮಾಡ್ತಾರೆ, ಅಥವಾ ಒಳ್ಳೇದ್ರ ಬಗ್ಗೆ ಮಾತಾಡಕ್ ಟ್ರೈ ಮಾಡ್ತಾರೆ. ಈ ಟೈಮ್ ನಲ್ಲೂ ನೀವು ಬೆಳೆ ಬಯಸ್ಕೊಳಕ್ಕೆ ಗಾಂಡು ಕೆಲಸ ಮಾಡ್ತಾ ಇದ್ರ ನೋಡ್ರಿ. ನಿಮ್ಗೆ ಆಗದೆ ಇರೋ ಯೂಟ್ಯೂಬರ್ಸ್ ಗಳ ಫೋಟೋ ಹಾಕೋದು, ಅಥವಾ ನಂದೇ ಒಂದು ರೀಲ್ ನೋಡಿದೆ ನಾನು, ನಮ್ ಫೋಟೋಗಳು ಹಾಕ್ಬಿಟ್ಟು ಅವ್ರು ಇದು ಹಿಂಗಿದು ಕಂಪೇರ್ ಮಾಡಿ ಮಾತಾಡ್ತಾ ಇರೋದು. ಬ್ರೋ, ಒಬ್ಬ ತಾಯಿಗೆ ಹುಟ್ಟಿರೋ ಮಗ ಆಗ್ಲಿ ಅಥವಾ ಒಬ್ಬ ಗಾಂಡು ಮಾಡೋ ಕೆಲಸ ಆಗ್ಲಿ ನೀವು ಮಾಡ್ತಾ ಇರೋದು, ಅಂದ್ರೆ ಒಂದು ತಾಯಿ ಹುಟ್ರೋ ಆದ್ರೆ ಮಗ ಈ ತರ ಯಾರು ಮಾಡಲ್ಲ ಅಂತ ಅನ್ಕೊಂತೀನಿ. ಗಾಂಡು ಸೂಳೆ ಮಕ್ಳ ತಾಕತ್ತಿದ್ರೆ ಬನ್ನಿ, ಅಷ್ಟೊಂದಿದ್ರೆ ಹೋಗಿ ಏನಾದ್ರು ಮಾಡೋಣ. ನಾನ್ ಬರ್ತೀನಿ. ನಾನ್ ಧರ್ಮಸ್ಥಳದಲ್ಲಿ ಬೇಕಾದ್ರೆ ಬಂದು ಸೌಜನ್ಯ ಅವ್ರ ಮನೆಯಲ್ಲೂ ಸಹಾಯ ಮಾಡಕ್ ಟ್ರೈ ಮಾಡ್ತೀನಿ. ಸಮೀರ್ ಅವ್ರಿಗೆ ಬಂದು ಅವ್ರಿಗೆ ಏನಾದ್ರು ಪರ್ಸನಲ್ ಆಗಿ ಹೆಲ್ಪ್ ಬೇಕು ನನ್ನಿಂದಾನೆ, ನಾನು ಅದಕ್ಕೂ ರೆಡಿ ಇದೀನಿ. ನಿಮ್ ಕೈಲಿ ಆದ್ರೆ ತಾಕತ್ತು ಬಂದ್ ಮಾಡ್ರಿ. ತಿಕಾ ಮುಚ್ಕೊಂಡ್ರಿ ಇಲ್ಲ ಅಂತ ಅಂದ್ರೆ ಇಶ್ಯೂ ಬಗ್ಗೆ ಅಡ್ರೆಸ್ ಮಾಡ್ರಿ. ಇಷ್ಟೊಂದು ದೊಡ್ಡ ವಿಚಾರ ಇಷ್ಟು ವರ್ಷಗಳಾದ್ಮೇಲೆ ಎದುರುಗಡೆ ಬಂದಿದೆ, ಆ ಇಶ್ಯೂ ಬಗ್ಗೆ ಮಾತಾಡ್ರಿ. ಕನ್ಸರ್ನ ಆ ಇಶ್ಯೂ ಬಗ್ಗೆ ತೋರಿಸ್ರಿ. ಅದ್ ಬಿಟ್ಬಿಟ್ಟು ನಿಮಗೆ ವ್ಯೂಸ್ ಬೇಕು ಅಂತ, ನಿಮಗೆ ಲೈಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಈ ತರ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡಕ್ ಹೋಗ್ಬೇಡ್ರಿ. ಸುಮ್ನೆ ಮರ್ಯಾದೆ ಉಳ್ಕೊಳ್ಕೊಂತೀರಾ. 2 ನಿಮಿಷ ಸಾಕು ಹಿಂಗ್ ಪೇಜ್ ಇಲ್ಲಿ ಮೆನ್ಷನ್ ಮಾಡಿ ಬಂದಿದ್ದು ಹೆಂಗಿ ಅಂತ ಹೇಳಕ್ಕೆ ನನಗೆ. ಆ ತರ ವಿಚಾರಗಳು ಮಾಡ್ಕೊಂಬಿಡ್ರಿ. ಇಷ್ಟು ನೀವೇನು 1 ವರ್ಷ ಪೂರ್ತಿ ನೀವು ಖರ್ಚುಗಳು ಮಾಡ್ತಿರಲ್ಲ ನಿಮ್ ಮನೆ ನಡ್ಸಕ್ಕೆ, 1 ತಿಂಗಳಲ್ಲಿ ನಾನು ಅದನ್ನ ಜನಕ್ಕೆ ಅಂತಾನೆ ಕೊಟ್ಟಿದ್ದೀನಿ. ಅಷ್ಟು ಕೆಲಸಗಳು ನಾನು ಮಾಡಿದೀನಿ, ಆಯ್ತಾ. ಈ ವಿಚಾರ ಸಮೀರ್ ಅವ್ರನ್ನ ಕಾಪಾಡ್ಕೊಳ್ಳೋದ್ರ ಬಗ್ಗೆ, ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಅದ್ರ ಕಡೆ ಗಮನ ಕೊಡಿ. ಈ ತರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಮಾಡೋದನ್ನ ಮೊದ್ಲು ಬಿಡ್ರಿ, ಉದ್ಧಾರ ಆಗ್ತೀರಾ. ಒಂದ್ ಸ್ವಲ್ಪ ಗಂಡುಸ್ತನ ಅನ್ನೋದಿದ್ರೆ ಏನ್ ಮಾಡ್ಬೋದು ಅನ್ನೋದು ನೋಡ್ರಿ. ಈ ತರ ನೆಗೆಟಿವ್ ಮೀಮ್ ಮಾಡೋದ್ ಬಿಟ್ಬಿಟ್ಟು ವಿಚಾರದ ಬಗ್ಗೆ ಮಾತಾಡ್ರಿ. ಇವಾಗ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾ ಇದ್ದಾನೆ ಅಂದ್ರೆ ನಾವೆಲ್ಲ ಯೂಟ್ಯೂಬರ್ ಜೊತೆಲಿದ್ದು ಅದಕ್ಕೆ ಸಹಾಯ ಮಾಡೋ ತರ ಮಾಡ್ಬೇಕು. ಈ ತರ ಥರ್ಡ್ ಕ್ಲಾಸ್ ತರ ಹಿಂದೊಂದು ಮುಂದೊಂದು ಕೆಲಸ ಮಾಡ್ತಿರಲ್ಲ, ಇದನ್ನ ಮೊದ್ಲು ನಿಲ್ಲಿಸ್ರಿ. ಆದಷ್ಟು ವಿಚಾರದ ಬಗ್ಗೆ ಅಡ್ರೆಸ್ ಮಾಡ್ರಿ. ಇವಾಗ ಯಾರ ಫ್ಯಾನು, ಅವ್ರ ಫ್ಯಾನ್, ಇವ್ರ ಫ್ಯಾನ್ ಅನ್ನೋ ಫ್ಯಾನ್ ವಾರ್ನ ಬಿಟ್ಬಿಟ್ಟು ವಿಚಾರ ಏನೋ ಒಂದ್ ನಡೀತೈತೆ, ಒಂದು ಸೆನ್ಸಿಟಿವ್ ವಿಚಾರ ನಡೀತೈತೆ, ಅದ್ರ ಕಡೆ ಗಮನ ಕೊಡೋಣ. ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ದೊಡ್ಡ ಸೂಳೆ ಮಕ್ಳು ಗುರು ನೀವೆಲ್ಲ. ನನ್ ಬಾಯಿನಲ್ಲಿ ಈ ತರ ಮತ್ತೆ ಈ ತರ ರೀಲ್ ನನಗೆ ಇಷ್ಟೊಂದು ತುಂಬಾ ತಿಂಗಳುಗಳಾದ್ಮೇಲೆ, ಎಷ್ಟೋ 1 ವರ್ಷಗಳಾದ್ಮೇಲೆ ರೀಲ್ ಬಂದಿರೋದು ನನ್ನ ಬಾಯಿನಲ್ಲಿ. ಈ ತರ ವಿಡಿಯೋಸ್ ಮಾತಾಡ್ತಾ ಇರ್ತೀನಿ ನಾನು ಯೂಟ್ಯೂಬ್ ಅಲ್ಲಿ. ಸೊ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂತೀನಿ. ಆ ತರ ಥರ್ಡ್ ಕ್ಲಾಸ್ ನನ್ನ ಮಕ್ಳು ಕಂಪೇರ್ ಮಾಡಿ ಮಾತಾಡ್ತಾರಲ್ಲ, ಅವ್ರೆಲ್ಲರಿಗೂ ವ್ಯೂಸ್ ಬೇಕು, ಫಾಲೋವರ್ಸ್ ಬೇಕು. ವಿಚಾರ ಏನಿರುತ್ತಲ್ಲ ಅದ್ರ ಬಗ್ಗೆ ಯಾರು ಗಮನ ಕೊಡಲ್ಲ. ಸೊ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ಗೈಸ್, ನೀವೆಲ್ಲರೂ ನನ್ನ ಫ್ಯಾನ್ಸ್ಗೂ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡೋದು, ಆದಷ್ಟು ಸಪೋರ್ಟ್ ಮಾಡ್ರಿ. ಸಮೀರ್ ಅವ್ರಿಗೆ ಏನ್ ಹೆಲ್ಪ್ ಬೇಕು ಮಾಡೋಣ, ನಮ್ ಕೈಲಿ ಆಗಿದ್ದನ್ನ ನಾವು ಮಾಡೋಣ. ಸೊ ಇನ್ ಕೇಸ್ ಇವಾಗ ನನ್ನಿಂದ ಏನಾದ್ರು ಹೆಲ್ಪ್ ಬೇಕೇ ಬೇಕಂತ ಅಂದ್ರೆ ನಾನು ಮುಂಬೈಯಿಂದ ಇವಾಗ್ಲೇ ಫ್ಲೈಟ್ ಬುಕ್ ಮಾಡ್ಕೊಂಡು ನಾನು ಬರಕ್ ರೆಡಿ ಬಳ್ಳಾರಿಗೆ. ಸೊ ದಟ್ ಈಸ್ ಮೀ. ನನಗಷ್ಟು ತಾಕತ್ ಐತೆ, ನನಗಷ್ಟು ಗಂಡಸ್ತನ ಐತೆ. ನಾನ್ ಬೇಕಾದ್ರೆ ಆತರ ಪ್ರೂವ್ ಮಾಡ್ಕೊಂತೀನಿ. ಸೊ ಥರ್ಡ್ ಕ್ಲಾಸ್ ಕೆಲಸ ಮಧ್ಯದಲ್ಲಿ ತಂದಿಡೋದು, ತಮಾಷೆ ನೋಡೋದು, ವ್ಯೂಸ್ಗೋಸ್ಕರ ಥರ್ಡ್ ಕ್ಲಾಸ್ ತಲೆ ಹಿಡಿಯುವಂತ ಕೆಲಸಗಳು ಮಾಡಕ್ ಹೋಗ್ಬಿಡ್ರಿ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. SMR ಫ್ಯಾಮ್ ಸಪೋರ್ಟ್ ಮಾಡ್ರಿ. ಆದಷ್ಟು ಈ ವಿಚಾರದ ಬಗ್ಗೆ ತುಂಬಾ ದೊಡ್ಡ ವಿಚಾರ ಲೆವೆಲ್ ತನಕ ಹೋಗ್ಬೋದು ಇದು. ಆದಷ್ಟು ನಿಮ್ ಕೈಲಿ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡ್ರಿ. ಲವ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಅಷ್ಟು ರಿಕ್ವೆಸ್ಟ್ ಮಾಡ್ತೀನಿ. ಸೊ ನಿಮ್ಗಳಿಂದ ನ್ಯಾಯದ ಪರವಾಗಿ ಓಡಾಡುವಂತ ಟ್ರೋಲ್ ಪೇಜಸ್ ಆಗ್ಲಿ, ಮೀಮ್ ಪೇಜಸ್ ಆಗ್ಲಿ, ಕನ್ನಡದಲ್ಲಿ ಇದ್ ಮಾಡುವಂತ ಪೇಜಸ್ ಆಗ್ಲಿ, ಅವ್ರಿಗೂ ಮರ್ಯಾದೆ ತೆಗಿಬೇಡ್ರಿ. ನಿಮ್ ಪೇಡ್ PR ನೀವು ಇಟ್ಕೊಳ್ರಿ. ಥ್ಯಾಂಕ್ ಯು. ಲವ್ ಯು.